ನಿಮ್ಮ ವಾಣಿ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಸಂತೋಷದ ಸುದ್ದಿ. ಆ ಕಳೆದ 1 ವರ್ಷದಿಂದ ಈ ಗ್ರಾಮೀಣ ಭಾಗದಲ್ಲಿ ಯಾರೆಲ್ಲ ವನವಾಸನ ಅನುಭವಿಸ್ತಾ ಇದ್ರಲ್ಲ ಅವ್ರಿಗೋಸ್ಕರ ಒಂದು ಪುಟ್ಟ ಸಂತೋಷದ ಸಮಾಚಾರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. 4/4/2025 ಏನು ಸರ್ಕಾರದ ಆದೇಶದ ಪ್ರಕಾರ ಆಲ್ ಎಸ್ಕಾಮ್ಸ್, ಎಲ್ಲಾ ಎಸ್ಕಾಂಗಳು ವಿದ್ಯುತ್ ಸಂಪರ್ಕ ಇಡೀ ರಾಜ್ಯದಲ್ಲಿ ನಿಲ್ಲಿಸಿತ್ತು. ಆದರೆ ಮಹಾನುಭಾವರು, ಮಹಾಪುರುಷರು, ಮೇಧಾವಿಗಳು, ಸರ್ವಜ್ಞರು ಎಲ್ಲ ತಿಳಿದಂತವರು ಕಳೆದ 9 ತಿಂಗಳು ಏನು ಡಿಸ್ಕಷನ್ಸ್ ನ ಮಾಡಿ, ಹೋಮ್ವರ್ಕ್ಸ್ ನ ಮಾಡಿ, ಒಂದಿಷ್ಟು ಧೈರ್ಯ ಮಾಡಿ ಕೊನೆಗೆ ಸದ್ಯಕ್ಕೆ ಏನು ಈ ನಿವೇಶನಗಳು, ವಾಸಯೋಗ್ಯ ನಿವೇಶನಗಳು ಅಂದ್ರೆ ಮನೆಗಳಿಗೆ ಮಾತ್ರನೇ ಯಾವುದೇ ರೀತಿಯಾದ OCCC ಇಲ್ದಿದ್ದಂಗೆ ಕೇವಲ 1200 ಅಡಿಗಳ ನಿವೇಶನಗಳಿಗೆ, ವಸತಿ ನಿವೇಶನಗಳಿಗೆ, 1200 ಅಡಿಗಳಷ್ಟು ಇರುವಂತಹ ವಸತಿ ನಿವೇಶನಗಳಿಗೆ ಸದ್ಯಕ್ಕೆ ಕರೆಂಟ್ ಕೊಡೋದಕ್ಕೆ ನಿರ್ಧಾರ ಮಾಡ್ಕೊಂಡು ಒಂದು ಆರ್ಡರ್ನ ಇವತ್ತು ಎಸ್ಕಾಂಗಳ ಹಿರಿಯಣ್ಣ ಬೆಸ್ಕಾಂ ಶಿವಶಂಕರ್ ಅವರು ಅಂತೂ ಇಂತೂ ಮನಸ್ಸು ಮಾಡಿ, ಧೈರ್ಯ ಮಾಡಿ ಮತ್ತು ಏನು ಸಾರ್ವಜನಿಕರ ಮೇಲೆ ಒಂದಿಷ್ಟು ಪ್ರೀತಿ ತೋರಿಸಿ ಒಂದು ಆರ್ಡರ್ನ ಹಾಕೇ ಬಿಟ್ರು. ಇವತ್ತು ನಾವು ಕಳೆದ 3 ದಿನಗಳಿಂದ ಸ್ವಾಮಿಯಲ್ಲಿ ಅಂತ ಒಂದು ರೀತಿಯಾಗಿ ದೇವ್ರನ್ನ ವರ ಕೇಳ್ದಂಗೆ ಕೇಳ್ತಾ ಇದ್ವಿ. ಇವತ್ತು ಮಧ್ಯಾಹ್ನ 3:15 ಸಹ DT ರಮೇಶ್ ಅವ್ರಿಗೆ ಕಾಲ್ ಮಾಡಿ, ಸರ್ ಎಲ್ಲಿ ಸರ್ ಆರ್ಡರ್ ಆಗ್ಲಿಲ್ವಲ್ಲ ಸರ್ ಅಂತ ಕೇಳಿದ್ರೆ, ಇಲ್ಲ ಇವತ್ತು ಸಂಜೆ ಎಷ್ಟೊತ್ತಿದ್ರು ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಕರೆಕ್ಟ್ ಆಗಿ 4:15 ನನಗೆ 4 ಗಂಟೆಗೆ ಮಾಹಿತಿ ಸಿಕ್ತು, ಆಗಿದೆ ಆರ್ಡರ್ ಕಾಪಿ ಅಂತ. ನಮ್ಮ ಜಾನ್ ಸರ್ ಅವರು ಕಳ್ಸಿಕೊಟ್ರು, ಆರ್ಡರ್ ಕಾಪಿ ಆಗಿದೆ ನೋಡಿ ಅಂತ. ತುಂಬಾ ಥ್ಯಾಂಕ್ಸ್ ಜಾನ್ ಸರ್, ನಿಮಗೂ ಸಹ ಥ್ಯಾಂಕ್ಸ್. ಒಂದು ಸಿಹಿ ಸುದ್ದಿನ ಹಂಚ್ಕೊಂಡ್ರಿ. ನನ್ಗೆ ಗಾಡಿ ಓಡಿಸ್ತಾ ಇದೆ, ಗೊತ್ತಾಗ್ಲಿಲ್ಲ. ಹಂಗಾಗಿ ಇನ್ನ ಮೇಲೆ G+2 ಕಟ್ಟುವಂತಹ ಗ್ರಾಮೀಣ ಭಾಗದ ಎಲ್ಲಾ ಸಾರ್ವಜನಿಕರು ಒಂದು ರೀತಿಯಾಗಿ ಸಣ್ಣ ನಿರಾಳ ಏನು ಅಂಗಡಿ ಮುಂಗಟ್ಟುಗಳನ್ನ ಕಟ್ಕೊಂಡಿರೋರ್ಗೆ ಇನ್ನೂ ಯಾವುದೇ ರೀತಿಯಾದ ಆರ್ಡರ್ಸ್ ಆಗಿಲ್ಲ. ಆಮೇಲೆ ಈ ಸ್ವಯಂ ಕಾರ್ಯ ಮಾಡ್ಕೊಂಡು ನಾನೊಂದು ಏನು ಪವರ್ನ ತಗೊಂಡು ಒಂದಿಷ್ಟು 4 ಜನಕ್ಕೆ ಕೆಲಸ ಕೊಡ್ತೀನಿ, ಒಂದು 4-6 ಜನಕ್ಕೆ ಅನುಕೂಲ ಮಾಡ್ಕೊಡ್ತೀನಿ ಅನ್ನುವಂತಹ ಇವ್ರಿಗೆ ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ಇನ್ನು ಯಾವುದೇ ರೀತಿಯಾದ ರಿಲ್ಯಾಕ್ಸೇಷನ್ಸ್ ಕೊಟ್ಟಿಲ್ಲ. ಅದು ಯಾಕೆ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಇವ್ರಿಗೆ ಏನಾದ್ರು ಕಿವಿಲ್ ಬಂದ್ಬಿಟ್ಟು ಏನಾದ್ರು ಹೇಳಿದ್ಯಾ, ಕೊಡ್ಬೇಡ್ರಪ್ಪ ದುಡ್ಗನ್ ತಿನ್ನೋರ್ಗೆ, ಅವ್ರು ದುಡ್ಗನ್ ತಿಂದು ಉದ್ಧಾರ ಆಗ್ಬಿಟ್ರೆ ಜಗತ್ತು ಮತ್ತೆ ಬೆಳೆದು ಬಿಡ್ತದೆ, ಹಂಗಾಗಿ ಕೊಡ್ಬೇಡಿ ಅಂತ ಏನಾದ್ರು ಹೇಳಿದ್ಯಾ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ಒಂದು ನಿರ್ಧಾರ ಏನು ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಕೂತು 336 ಡಿಸ್ಕಷನ್ಸ್ ನ ಮಾಡಿ 5-6 ಕಾಪಿಗಳನ್ನ ಹಾಕಿ ಕೊನೆಗೂ GBA, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆಗಳು, ನಗರ ಪಾಲಿಕೆಗಳು ಎಲ್ಲದನ್ನೂ ಸೇರಿಸಿ ಕೊನೆಗೆ ಇವತ್ತು ಜನವರಿ 6, ಮೋಸ್ಟ್ಲಿ ಜನವರಿ 26 ನಮ್ಮ ಸರ್ಕಾರಕ್ಕೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಒಂದಿಷ್ಟು ಜ್ಞಾನೋದಯವನ್ನ ಹುಟ್ಟಿಸಿದಂತಹ ವರ್ಷ ಆಗ್ಬೋದೇನೋ. ಪ್ರಾರಂಭದಲ್ಲಿ ಹಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಹೋದ ವರ್ಷ ಕರಾಳ ವರ್ಷವಾಗಿತ್ತು 2025 ಜನವರಿ ನಮಗೆ. ಯಾಕಂದ್ರೆ ಡಿಸೆಂಬರ್ 17ಕ್ಕೆ ಸುಪ್ರೀಂ ಕೋರ್ಟ್ ನ ಆರ್ಡರ್ ನ ಪ್ರಕಾರ ಯಾವುದೇ ರೀತಿಯಾದ ಚಟುವಟಿಕೆಗಳು ನಿಲ್ಲಿಸಿದಂತಹ ಎಲ್ಲ ಎಸ್ಕಾಂಗಳು. ಆದ್ರೆ ಜನವರಿ 26, 2026ನೇ ಇಸ್ವಿ ಮೋಸ್ಟ್ಲಿ ಒಂದಿಷ್ಟು ಶುಭ ಸೂಚನೆಗಳನ್ನ ಕೊಡ್ತಾ ಇದೆ ಅನ್ಸುತ್ತೆ. ಏನಾಗಿತ್ತು, ಎಲ್ಲಾರ್ಗು ಒಂದು ಆತಂಕ ಹೋಗ್ಬಿಟ್ಟಿತ್ತು. ಇವತ್ತು ಬೆಳಿಗ್ಗೆನೂ ಹೇಳಿದೆ ಲೈವ್ ಅಲ್ಲಿ, ಕರೆಂಟ್ ಕೊಡೋದೇ ಇಲ್ವೇನೋ, ಯಾವತ್ತು ಬರುತ್ತೋ, ಇಡೀ ಶಾಪ ಆಗ್ತಾ ಇದ್ರು ಪಾಪ ಸಾರ್ವಜನಿಕರು. ಇಡೀ ಶಾಪ, ಏನ್ರಿ ಬಂದೈತಿ ಈ ಸರ್ಕಾರಕ್ಕೆ, ಏನ್ರಿ ಮಾಡ್ತಾ ಇದಾರೆ ಅಂತ ಇಡೀ ಶಾಪ ಆಗ್ತಾ ಇದ್ರು. ಅಂತ ಶಾಪ ಹಾಕುವಂತವ್ರಿಗೆ ಒಂದಿಷ್ಟು
ಶಾಂತಿ, ಮನಃಶಾಂತಿ. ಯಾಕಂದ್ರೆ ಹ್ಮ್ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಸಾಲ ಸೂಲಗಳನ್ನ ಮಾಡಿ, ಲೋನ್ಗಳನ್ನ ಮಾಡ್ಕೊಂಡು ಒದ್ದಾಡ್ತಿದ್ದಂತಹ ಕರ್ನಾಟಕದ ಜನತೆಗೆ ಇವತ್ತು ಒಂದು ರೀತಿಯಾದ ಸಣ್ಣ ಒಂದು ಮನಃಶಾಂತಿ ಸಿಕ್ಕಂಗಿದೆ. ಆಮೇಲೆ ಯಾರೊಬ್ರು ಏನೋ ಆರ್ಡರ್ ಬಂದ್ಬಿಡ್ತು, ನಾವ್ ಏನ್ ಬೇಕಾದ್ರೂ ಕಟ್ಬೋದು, ಹೆಂಗ್ ಬೇಕಾದ್ರೂ ಕಟ್ಬೋದು ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಆ ತರದ್ದು ಯಾವುದೇ ರೀತಿಯಾದ ಸಿಚುವೇಶನ್ಸ್ ಇಲ್ಲ. ದಯವಿಟ್ಟು ಮನೆ ಕಟ್ಟುವವರು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ರೀತಿಯಾದ ದುಡುಕಿ ಸಣ್ಣ ಒಂದು ರೂಮ್ ಕಟ್ಟುವಂತ ಪ್ರಯತ್ನನೂ ಯಾರು ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ಬಂಡವಾಳ ಹಾಕಿರ್ತೀರಾ. ಇವತ್ತು GBA ಕಮಿಷನರ್ ರಾವ್ ಅವರು ಹೋಗಿ ಮಿಷಿನ್ಗಳನ್ನ ಡ್ರಿಲ್ ಹೊಡೆದ್ಬಿಟ್ಟು ಬಿಲ್ಡಿಂಗ್ಗಳನ್ನ ಹೊಡಿಯೋದು ಸುಲಭ ಸ್ವಾಮಿ. ನಿಮ್ಗೆ ಬಂಡವಾಳ ನೀವು ಹಾಕಿದ್ರೆ ಅದ್ರ ನೋವು ನಿಮ್ಗೆ ಗೊತ್ತಿರೋದು. ಬಂಡವಾಳ ನೀವು ಹಾಕಿಲ್ಲ, ಸಾರ್ವಜನಿಕರು ಹಾಕಿರೋ ಬಂಡವಾಳ ಅವ್ರಿಗೆ ಗೊತ್ತು ಅದ್ರ ನೋವೇನಂತ. ಆ ಒಂದೊಂದು ಇಟ್ಟಿಗೆಗೂ ದುಡ್ಡು ಕೊಟ್ಟಿರ್ತಾನೆ, ಆ ಇಟ್ಟಿಗೆಗೆ ಪ್ಲಾಸ್ಟ್ ಮಾಡೋದಕ್ಕೂ ದುಡ್ಡು ಕೊಟ್ಟಿರ್ತಾನೆ, ಅದಕ್ಕೆ ಪೇಂಟ್ ಮಾಡೋದಕ್ಕೂ ದುಡ್ಡು ಕೊಟ್ಟಿರ್ತಾನೆ. ಆದ್ರೆ ನಿಮ್ಮ ಅಧಿಕಾರಿಗಳೇನು ಕಕ್ಕ ತಿನ್ನೋ ಅಧಿಕಾರಿಗಳಿದಾರಲ್ಲ, ಅವ್ರಿಗೆ ಫಸ್ಟ್ ಜ್ಞಾನ ಇರಬೇಕಾಗಿತ್ತು. ಇದನ್ನ ಮಾಡ್ತಿರೋ ತಪ್ಪು, ಇದನ್ನ ನಾನು ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಟ್ಟು ಎಚ್ಚರಿಸ್ಬೇಕು, ಅವನಿಗೆ ಒಂದು ಜ್ಞಾನ ತುಂಬಬೇಕು, ಅದಕ್ಕೆ ಆ ಒಂದು ಸಾರ್ವಜನಿಕನಿಗೆ ಒಂದು ಎಚ್ಚರಿಕೆ ಮೂಡಿಸ್ಬೇಕು. ಅವಾಗ ಅವ್ನು ಕಡದೇ ಇರ್ತಾನೆ ಅಂತ. ಯಾಕಂದ್ರೆ ನಿಮ್ಮವ್ರಿಗೆ ಕಕ್ಕ ತಿನ್ನೋ ಆಸೆ, ಲಂಚ ತಿನ್ನೋ ಆಸೆ, ಆ ಆಸೆ ಇಟ್ಕೊಂಡು ಹೋಗಿ ಬಂದು ಅವ್ರ ಹತ್ರ ದುಡ್ಡುಗಳನ್ನ ಇಸ್ಕೊಂಡು ಒಂದೊಂದ್ ಫ್ಲೋರ್. ಮೊನ್ನೆ ನಾನು ಒಬ್ರ ಹತ್ರ ಕೇಳಿದೆ, ಏನ್ ಸರ್ ಅಂದ್ರೆ, ನನ್ನ ಹತ್ರ 5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ, ಒಂದ್ ಫ್ಲೋರ್ ಕಟ್ಟೋದಕ್ಕೆ ನನ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ BBMP ಅಧಿಕಾರಿ ಅಂತ. ನಾಚಿಕೆ ಆಗ್ಬೇಕು ರೀ ನಿಮ್ಮಂತ ಅಧಿಕಾರಿಗಳಿಗೆ. ನಿಮ್ಗೆ ಏನ್ರಿ ಗೊತ್ತು ಆ ಮನುಷ್ಯನ್ ಕಷ್ಟ? ಹೌದ್ರಿ, ಒಂದ್ ಫ್ಲೋರ್ ಕಟ್ಕೊಂಡ್ರೆ ಏನೋ ಬರ್ತದೆ, ಬಾಡಿಗೆ ಬರ್ತದೆ, ಇನ್ನೊಂದ್ ಬರ್ತದೆ, ಮತ್ತೊಂದ್ ಬರ್ತದೆ ಅನ್ನೋ ಒಂದು ಆಸೆ ಇಟ್ಕೊಂಡು ಆ ಮನುಷ್ಯ ಒಂದ್ ಫ್ಲೋರ್ ಕಟ್ಟೋದಕ್ಕೆ ನಿಮ್ಗೆ 5 ಲಕ್ಷನೋ 10 ಲಕ್ಷನೋ ಕೊಡ್ತಾನೆ. ಆದ್ರೆ ನೀವು ಆ ಲಂಚದ ಆಸೆಗೆ ಅವನ್ನ ದಾರಿ ತಪ್ಪಿಸಿ, ಆ ಸಾರ್ವಜನಿಕನ್ನ ಅವನಿಗೆ ಮೋಸ ಮಾಡಿ ನಿಮ್ಮ ಬೊಕ್ಕಸ ತುಂಬಿಸ್ಕೊಂಡು ಇವತ್ತು ಆ ಒಂದು ಪರ್ಮಿಷನ್ ಕೊಟ್ಟಿರ್ತೀರಾ. ಅದೇ ಕೊಟ್ಟಿಲ್ಲ ಅಂದ್ರೆ ಬಿಲ್ಡಿಂಗ್ ಡೆಮೊಲೇಷನ್ಗೆ ಹೋಗ್ತೀರಾ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ. ಕನಿಷ್ಠ ಪ್ರಜ್ಞೆ ಇಲ್ಲ ನಿಮ್ಗೆಲ್ಲ. ಬರೀ ದುಡ್ಡಿನ ಅಮಲು, ದುಡ್ಡು ಬೇಕು ನಿಮ್ಗಷ್ಟೇ. ದುಡ್ಡೇನ್ರಿ ಯಾವ ರೂಪದಲ್ಲಾದ್ರೂ ದುಡಿಬೋದು, ಆದ್ರೆ ಮನುಷ್ಯನ ಪಡೆಯಕ್ಕಾಗತ್ತೇನ್ರಿ? ಇವತ್ತು ಎಷ್ಟೋ ಜನ ಸೂಸೈಡ್ ಲೆವೆಲ್ಗೆ ಹೋಗಿದ್ರಲ್ಲ, ಅವ್ರ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗಿದ್ರೆ ಇನ್ನೊಂದ್ 2-3 ತಿಂಗಳಾಗಿದ್ರೆ ಇವತ್ತಿಗೂ ಅಂತ ಪರಿಸ್ಥಿತಿಲಿ ಇದಾರೆ. 60-40, 50-30 ಅವರೆಲ್ಲ. ಆದಷ್ಟು ಬೇಗ ಸರ್ಕಾರನು ಸಹ ಎಚ್ಚೆತ್ಕೊಂಡು ಈ ರೀತಿಯ ಅಕ್ರಮಗಳನ್ನ ಎಸಗುವಂತವ್ರಿಗೆ ಒಂದಿಷ್ಟು ಮಕಾಮುತ್ತಿಗೆ ಉಗಿದು ನ್ಯಾಯವಾಗಿ ಕೆಲಸ ಮಾಡ್ರಯ್ಯ, ನಿಮ್ಗೆ ಕೊಡೋ ಸಂಬಳಕ್ಕೆ, ಸರ್ಕಾರ ಕೊಡ್ತಿರೋ ಸಂಬಳಕ್ಕೆ ನ್ಯಾಯವಾಗಿ ಕೆಲಸ ಮಾಡ್ರಯ್ಯ ಅಂತ ಮಕ್ಕುಗಿರಿ ಅವ್ರನ್ನ. ಇಷ್ಟೊಂದು ಲೋಕಾಯುಕ್ತ, ಇಷ್ಟೊಂದು ಪೊಲೀಸು, ಇಷ್ಟೊಂದು ಮೀಡಿಯಾಗಳು, ಪ್ರತಿ ಹೆಜ್ಜೆಯಲ್ಲೂ ಕ್ಯಾಮ್ರಾ ಇಟ್ಕೊಂಬರುವಂತ ಸಾರ್ವಜನಿಕರು, KRS ಪಕ್ಷದವರು, ಇಷ್ಟು ಜನ ಇದ್ರು ನಿಮ್ಗೆ ಇನ್ನೂ ಲಂಚದ ಮೇಲಿನ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಒಂದು ಕನಿಷ್ಠ ಹೋಗಿಲ್ವಲ್ಲ. ಜನರ ಮೇಲೆ ಒಂದಿಷ್ಟು ಪ್ರೀತಿ ಕರುಣೆ ಇರ್ಲಿರಿ. ನೀವು ಬರೀ ದುಡ್ಡು ದುಡಿಯೋದು ಒಂದೇ ಅಲ್ಲ ರೀ ಅಜೆಂಡಾ. ಹೌದ್ರಿ, ನನ್ಗೇನೋ ಒಂದ್ ಸಿಗುತ್ತೆ ಅಂದಾಗ ನಾನು ಆಸೆ ಪಡ್ತೀನ್ರಿ, ನಾನು ಅಕ್ರಮವಾಗಿ ಏನೋ ಮಾಡ್ತೀನ್ರಿ, ಕಾನೂನು ಬಾಹಿರವಾಗಿ ಏನೋ ಮಾಡ್ತೀನ್ರಿ. ಆದ್ರೆ ಇವತ್ತು ಸರ್ಕಾರ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಎಚ್ಚರಿಕೆ ಮೂಡಿಸುವಂತ ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕಾಯ್ತು. ಅದಕ್ಕೆ ನಿಮ್ಗೆ ಸರ್ಕಾರ ಸಂಬಳ ಕೊಟ್ಟು ನಿಮ್ಮನ್ನ ಚೇರಲ್ಲಿ ಕೂರಿಸಿರೋದು. ಆದ್ರೆ ನೀವೇ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ಟು ಇವತ್ತು ಅಂತ ಬಿಲ್ಡಿಂಗ್ಗಳನ್ನ ಒಡೆಯೋದಿಕ್ಕೆ JCBಗಳನ್ನ, ಟ್ರಿಲ್ಲರ್ಗಳನ್ನ ಮತ್ತೆ ಜನಗಳನ್ನ ಕರ್ಕೊಂಡೋಗಿ ಓಡಿಸ್ಬಿಟ್ಟು ದೊಡ್ಡದಾಗ ಪೋಸ್ಟರ್ಗಳನ್ನ ಹಾಕತ್ತೀರಾ. ನಾಚಿಕೆ ಆಗ್ಬೇಕ್ರಿ ನಿಮ್ BBMP ಅಧಿಕಾರಿಗಳಿಗೆ. ಯಾವ ಮೂತಿ ಇಟ್ಕೊಂಡು ಹಾಕ್ತಿರ್ರಿ ಪೋಸ್ಟರ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ? ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀರಾ. ನಿಮ್ಗೆ ಏನ್ರಿ ಇವತ್ತು ಆ ಮನುಷ್ಯನ್ ಕಷ್ಟ? ಹೊಡಿಯೋವಾಗ ಅವನ ಹೊಟ್ಟೆ ಚುರು 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 ಅಂತದಲ್ಲ, ನಿಮ್ ವಂಶ ಒಳ್ಳೇದಾಗುತ್ತಾ? ನಿಮ್ಗೆಲ್ಲ ಒಳ್ಳೇದಾಗುತ್ತಾ? ನೀವು ಉದ್ಧಾರ ಆಗ್ತೀರಾ? ಒಂದಿಷ್ಟು ಪರಿಜ್ಞಾನ ಇರ್ಲಿ. ಒಟ್ಟಾರೆಯಾಗಿ ಇವತ್ತೇನು ಆರ್ಡರ್ ಆಗಿದೆಯಲ್ಲ, ಸರ್ಕಾರದ ಆದೇಶ ನಿನ್ನೆ ಬಂತು 5ನೇ ತಾರೀಕು, 6ನೇ ತಾರೀಕು ಕ್ಷಮಿಸಿ 5ನೇ ತಾರೀಕು ಬೇರೆದಾಗಿತ್ತು. ಸರ್ಕಾರದ ಆದೇಶ ಆಗಿ 1 ವಾರ ಆಗ್ತಾ ಬಂತು. ಡಿಸೆಂಬರ್ 31ಕ್ಕೆ ಆರ್ಡರ್, 30ನೇ ತಾರೀಕು ಡಿಸೆಂಬರ್ಗೆ ಆರ್ಡರ್ ಹಾಕಿದ್ರು. ಇವತ್ತು 7ನೇ ತಾರೀಕಲ್ಲಿ ಇದೀವಿ. ಈ 7ನೇ ತಾರೀಕು ಇವತ್ತು ಜ್ಞಾನೋದಯವಾಗಿ ಬೆಸ್ಕಾಂ MD ಶಿವಶಂಕರ್ ಅವರು ಗ್ರಾಮೀಣ ಭಾಗದ G+2, G+3 1200 ಚದರ ಅಡಿಗಳಿರುವಂತಹ ವಾಸದ ನಿವೇಶನಗಳಿಗೆ ಕರೆಂಟ್ ನ ಕೊಡಬಹುದು ಅನ್ನೋ ಒಂದು ಆರ್ಡರ್ನ ಹಾಕಿದ್ದಾರೆ. ಆಮೇಲೆ ಬೇರೆ 4 ಎಸ್ಕಾಂಗಳು ಏನಿದೆಯಲ್ಲ, ನೀವುಗಳು ಅಷ್ಟೇ ಮಹಾಶಯರು ಇನ್ನೊಂದು ವಾರ ಮಾಡ್ಕೊಂಡು ಕುತ್ಕೋಬೇಡಿ, ಅದನ್ನ ಹಾಕಿ, ಇವತ್ತೇ ಹಾಕಿ, ನಿಮ್ಗೂ ಬಂದಿದೆ. ಆಮೇಲೆ ಎಸ್ಕಾಂ MD ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೇಡಮ್, ನಿಮ್ಗೆ ಯಾವುದೇ ರೀತಿಯಾದ ಇಂಧನ ಇಲಾಖೆಯಿಂದ ಸೂಚನೆ ಬರಲ್ಲ, ಸರ್ಕಾರದ ಆದೇಶ ಆಗಿದೆ, ದಯವಿಟ್ಟು ಆರ್ಡರ್ನ ಹಾಕಿ. ಎಲ್ಲಾ ಎಸ್ಕಾಂಗಳ MD ಅವ್ರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದೀವಿ ಸ್ವಾಮಿ, ನಿಮ್ಮ ಭಾಗದ ಪ್ರತಿಯೊಬ್ಬ ಸಾರ್ವಜನಿಕ ಇವತ್ತು ಕರೆಂಟ್ ಇಲ್ಲದೆ ಒದ್ದಾಡ್ತಾ ಇದ್ದಾನೆ. ದಯವಿಟ್ಟು
ನಿಮ್ಮ ಆರ್ಡರ್ಗಳನ್ನ ಆದಷ್ಟು ಬೇಗ ಹಾಕಿ, ಆದಷ್ಟು ಬೇಗ ಅಲ್ಲ ಇವಾಗ್ಲೇ ಹಾಕಿ. ಅದೇನ್ ದೊಡ್ಡ ಡ್ರಾಫ್ಟ್ ಮಾಡೋದೇನಿಲ್ಲ, ನೀವೆಲ್ಲ ಕಾಪಿ ಪೇಸ್ಟ್ ಮಾಡೋದು. ಸರ್ಕಾರದ ನಿಯಮ, ಈ ಸೋ ಅಂಡ್ ಸೋ ನಂಬರು, ಈ ದಿನ ನಾವು ಆರ್ಡರ್ ಹಾಕ್ತಾ ಇದೀವಿ, ಕೊಡಬಹುದು ಅಂತ ಅಷ್ಟೇ. ಮತ್ತೆ ಅದರಲ್ಲಿ NOC ಕೊಡಿ, DOC ಕೊಡಿ, AOC ಕೊಡಿ, ಏನು ಇಲ್ಲ. ಅವರ ಮೂಲ ಪ್ರಮಾಣ ಪತ್ರಗಳು. ಆಮೇಲೆ ಈ ವಿಡಿಯೋ ನೋಡ್ತಿರುವಂತ ಸಾರ್ವಜನಿಕರು ಅಷ್ಟೇ, ನಿಮ್ಮ ಸೇಲ್ ಡೀಡ್ ಇರಬೇಕು, ನಿಮ್ಮ ಟ್ಯಾಕ್ಸ್ ಬೇಡ್ ಇರಬೇಕು, ಖಾತಾ ಮಾಡಿಸಿದ್ರೆ ಖಾತಾ ಇರಬೇಕು, ನಿಮ್ದೊಂದು ಫೋಟೋ ಇರಬೇಕು, ID ಪ್ರೂಫ್ ಇರಬೇಕು, G+2 ಮನೆ ಕಟ್ಟಿರ್ಬೇಕು, 1200 ಚದರ ಅಡಿಗಳ ಒಂದು ವಿಸ್ತೀರ್ಣ ಇರಬೇಕು. ಇಷ್ಟೇ ನಿಮ್ಗೆ ಇರೋದು ಕಾನೂನು. ಇದ್ರ ಮೇಲ್ಗಡೆ ಏನು ಇಲ್ಲ. ಆ ತರದ್ ಏನಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಮನೆಗೆ ಕರೆ ಮಾಡಿ ಅಂತ ಅಧಿಕಾರಿಗಳಿಗೆ ಮಾತಾಡಿ ಸರಿ ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ. 5 ಎಸ್ಕಾಂಗಳು ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ. ಇನ್ನು 4 ಎಸ್ಕಾಂಗಳು ಏನಿದೆಯಲ್ಲ, ಎಸ್ಕಾಂ, ಜೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ, ಈ 4 ಎಸ್ಕಾಂಗಳು ಆದಷ್ಟು ಬೇಗ ಈ ಆರ್ಡರ್ನ ಹಾಕಿ. ತುಂಬಾ ಜನ ಕಾಯ್ತಾ ಇದಾರೆ ನಿಮ್ಮ ಭಾಗದಲ್ಲಿ. ಯಾಕಂದ್ರೆ ನಿಮ್ಮ ಒಂದು ಭಾಗ ಬಿಟ್ರೆ ಆಲ್ಮೋಸ್ಟ್ ಇನ್ನ ಎಲ್ಲ ಸಿಟಿನ ಗ್ರಾಮಗಳೇ ಬರ್ತವೆ. ಆಮೇಲೆ ಆದಷ್ಟು ಬೇಗ ಸರ್ಕಾರವೂ ಸಹ ಅಷ್ಟೇ, ಇದೇನು ಈ ಪಾಣಿ ಇರುವಂತಹ ನಿವೇಶನಗಳೇನಿದಾವಲ್ಲ, ಇವಾಗ ಜಮೀನಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಒಂದು 3 ಗುಂಟೆ, 5 ಗುಂಟೆ, 10 ಗುಂಟೆ, 8 ಗುಂಟೆಲಿ ಬಿಲ್ಡಿಂಗ್ಗಳು ಕಟ್ಕೊಂಡಿದಾರಲ್ಲ, ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಕೊಡಿ. ಆದಷ್ಟು ಬೇಗ ಅದನ್ನೊಂದು ಏನೋ ಒಂದು ಮಾಡಿ. ಅದೇನ್ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಆಮೇಲೆ ಜೊತೆಯಲ್ಲಿ ಇವಾಗ ಏನ್ ಪವರ್ಗೆ ಮತ್ತು ಕಮರ್ಷಿಯಲ್ಗೆ ಅದ್ರದ್ದು ಬೇಗ ಯೋಚನೆ ಮಾಡಿ. ಏನು ಇನ್ನೂ ಒಂದ್ ವರ್ಷ ಮಾಡ್ಬೇಕು ಅನ್ಕೊಂಡಿದ್ರ ಆ ತರದ್ದೆಲ್ಲ? ಇನ್ನೊಂದು ವರ್ಷ ಡಿಸ್ಕಷನ್ ಮಾಡಿ, ಇನ್ನೊಂದು ವರ್ಷ ಮೀಟಿಂಗ್ಗಳನ್ನ ಮಾಡಿ, ನೀವೇನೋ ದೊಡ್ಡ ಹಂಗೆ ಹೊಸದೊಂದು ಆವಿಷ್ಕಾರ ಮಾಡ್ತಾ ಇದೀರಾ, ಟೆಕ್ನಾಲಜಿನೇ ಕಂಡುಹಿಡಿತಾ ಇದೀರಾ ಅನ್ನೋ ರೇಂಜ್ ಮಾಡ್ತಾ ಇದೀರಾ. ಕ್ಷಣ ಮಾರ್ಗದಲ್ಲಿ ಇವತ್ತೆಲ್ಲ ಕೈಗೆ ಸಿಗ್ತಾ ಇದೆ. ಇದಕ್ಕೆಲ್ಲ ವರ್ಷಗಟ್ಲೆ ಯೋಚನೆ ಮಾಡೋಂಥದ್ದು, ಅಥವಾ ವರ್ಷಗಟ್ಲೆ ನೀವು ಡಿಸ್ಕಸ್ ಮಾಡಿ ಫೈನಲ್ ನ ತಾಂಬಂದು ವರ್ಷಗಟ್ಲೆ ಆದ್ಮೇಲೆ ಆರ್ಡರ್ ಹಾಕಂತದ್ದು ಏನ್ ನಿಂತೋಗಿಲ್ಲ. ದಯವಿಟ್ಟು ಆದಷ್ಟು ಬೇಗ ಈ ಆರ್ಡರ್ನ ಹಾಕಿ. ಇವತ್ತೇನು ಈ ಒಂದು ಆರ್ಡರ್ನ ಹಾಕಿದಂತಹ ಶಿವಶಂಕರ್ ಅವರಿಗೆ ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಅಂತೂ ಇಂತೂ ಮನ್ಸು ಮಾಡಿ ಒಂದು ವಾರಕ್ಕೆ ತಾವು ಒಂದು ಗಟ್ಟಿ ಧೈರ್ಯ ಮಾಡಿ ಈ ಒಂದು ಆರ್ಡರ್ನ ಹಾಕಿದೀರಾ. ತುಂಬಾ ಧನ್ಯವಾದಗಳು. ಆಮೇಲೆ ಇವತ್ತಿನವರೆಗೂ ನಮಗೆ ಯಾರೆಲ್ಲ ರೆಸ್ಪಾಂಡ್ ಮಾಡಿದೀರಾ, ಕಾರ್ತಿಕ್ ಅವರು ವಿಶೇಷವಾಗಿ, ಆಮೇಲೆ ಮಾಲ್ತೇಶ್ ಅವರು, CGM OP ಮಾಲ್ತೇಶ್ ಅವರು, ಅವ್ರಿಗೂ ಧನ್ಯವಾದಗಳು. ಆಮೇಲೆ DT ರಮೇಶ್ ಅವ್ರಿಗೆ ನಿಮಗೂ ಸಹ ಧನ್ಯವಾದಗಳು. ಆಮೇಲೆ ಇದನ್ನ ಕೊಡಿ ಅಂತ ಹೇಳ್ಬಿಟ್ಟು ಗಟ್ಟಿ ಮನ್ಸು ಮಾಡದಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಶತಕೋಟಿ ನಮಸ್ಕಾರಗಳು. ತುಂಬಾ ದೊಡ್ಡ ಮನ್ಸು ಮಾಡಿದಾರ ಸರ್ ಸಿದ್ದರಾಮಯ್ಯ ಅವರೇ. ತುಂಬಾ ದೊಡ್ಡ ಮನ್ಸು ಮಾಡಿ, ತುಂಬಾ ಗಟ್ಟಿ ಮನ್ಸು ಮಾಡಿ, ತುಂಬಾ ಒಂದು ಶಕ್ತಿ ತಗೊಂಡು ಈ ಒಂದು ಆರ್ಡರ್ನ ಹಾಕಿದೀರಾ. ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದೀರಿ, ದಯವಿಟ್ಟು ನಿಮ್ಮ ಎಸ್ಕಾಂಗಳಿಗೆ ಹೋಗಿ ದಯವಿಟ್ಟು ಹೇಳಿ, ಸ್ವಾಮಿ ಸರ್ಕಾರದ ಆದೇಶ ಆಗಿದೆ, ದಯವಿಟ್ಟು ಕರೆಂಟ್ ನ ಕೊಡಿ ಅಂತ. ಯಾಕಂದ್ರೆ ಇನ್ಮೇಲಿಂದ 30-40 G+2 1200 ಚದರ ಅಡಿಗಳ ವಿಸ್ತೀರ್ಣದಲ್ಲಿರುವಂತಹ ಕೇವಲ ಮನೆಗಳಿಗೆ ಮಾತ್ರ. ದಯವಿಟ್ಟು ಅಬ್ಸರ್ವ್ ಮಾಡಿ. ಆಮೇಲೆ ಬೆಳಿಗ್ಗೆ ಹೇಳ್ದಂಗೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಏನಾದ್ರೂ ಅಂಗಡಿ ಕಟ್ಟಿದ್ರೆ ಅದಕ್ಕೊಂದು ಅಂಡರ್ಟೇಕಿಂಗ್ ನ ಕೊಡಿ. ಹೇಳಿ ಆಫೀಸರ್ಗೆ, ಅವ್ರಿಗೆ ಗೊತ್ತಿರಲ್ಲ ಪಾಪ. ಹಂಗಾಗಿ ಒಂದು ಅಂಡರ್ಟೇಕಿಂಗ್ ನ ಕೊಡಿ. ಅಂಡರ್ಟೇಕಿಂಗ್ ಕೊಟ್ಬಿಟ್ಟು, ಸ್ವಾಮಿ ನನಗೆ ಅಂಗಡಿಗೆ ಕರೆಂಟ್ ಬೇಡ, ಪವರ್ಗೆ ಕರೆಂಟ್ ಬೇಡ, ನನ್ನ ಮನೆಗೆ ಮಾತ್ರ ಇವಾಗ ಕರೆಂಟ್ ಕೊಡಿ. ನಾಳೆ ಸರ್ಕಾರದ ಆದೇಶ ಬಂದ್ಮೇಲೆ ನೀವ್ ಬೇಕಾದ್ರೆ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ನ ಕೊಟ್ಟು, ದಯವಿಟ್ಟು ನಿಮ್ಮ ಮನೆಗಳಿಗೆ ಪವರ್ ನ ತಗೊಳ್ಳಿ. ಆಮೇಲೆ ಯಾರೆಲ್ಲ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಪ್ಲಾನ್ ಅಲ್ಲಿ ಇದೀರಲ್ಲ, ದಯವಿಟ್ಟು ಕಟ್ಟಕ್ ಹೋಗ್ಬೇಡಿ. ಯಾರಿಗೂ ಕರೆಂಟ್ ಸಿಗಲ್ಲ ಸದ್ಯದ ಪರಿಸ್ಥಿತಿಲಿ. G+2 ಮೇಲ್ಗಡೆ ಟ್ಯಾಂಕ್ ರೂಮ್ ನ ಕಟ್ತಿರೋರು ಟ್ಯಾಂಕ್ ರೂಮ್ ಮಾತ್ರ ಕಟ್ಟಿ, ಗೋಡೆಗಳು, ಕಿಟಕಿಗಳು ಮತ್ತೆ ಬಲ್ಬ್ಗಳು, ಅದಕ್ಕೊಂದು ಬೆಡ್ರೂಮ್ ಅಥವಾ ಒಂದು ರೂಮ್ ಹಾಕೊಂಡು ಯಾರೋ ಗೆಸ್ಟ್ ಬಂದಾಗ ನನ್ಗೆ ಇರ್ಲಿ, ನಮ್ಮ ಮಾವನೋ ಬಾಮೈದನೋ ಬರ್ತಾನೆ, ಇಲ್ಲ ಪಾರ್ಟಿ ಮಾಡೋವಾಗ ನನ್ಗೊಂದು ರೂಮ್ ಇರ್ಲಿ, ಸಪರೇಟ್ ಆಗಿರ್ಲಿ ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. G+2 ಮೇಲೆ ಟ್ಯಾಂಕ್ ರೂಮ್ ಮಾತ್ರ ಕಟ್ಟಿ, ದಯವಿಟ್ಟು ಅದ್ರ ಮೇಲೆ ಏನನ್ನು ಕಟ್ಟಕ್ ಹೋಗ್ಬೇಡಿ. ಆಮೇಲೆ ನೀವು ಏನಾದ್ರೂ ಸ್ಟಿಲ್+3 ಅಥವಾ ಗ್ರೌಂಡ್+3 ಕಟ್ತಾ ಇದ್ರೆ ಕೆಳಗಡೆ ಯಾವುದೇ ರೀತಿಯಾದ ಸರ್ವೆಂಟ್ ರೂಮ್ ಅಂತಾನೋ, ಸೆಕ್ಯೂರಿಟಿ ರೂಮ್ ಅಂತಾನೋ, ಅಥವಾ ಒಂದು ಬೆಡ್ರೂಮ್ ಮನೆ ಕಟ್ಟೋಣ ಅಂತಾನೋ ಯಾರು ಕಟ್ಟಕ್ ಹೋಗ್ಬೇಡಿ. ನಿಮಗೆ ಕರೆಂಟ್ ಕೊಡಲ್ಲ. ಸ್ಟಿಲ್+3 ಅನ್ನೋದ್ರ ಗ್ರೌಂಡ್ ನ ಇವ್ರು ಏನಾದ್ರು ಕನ್ಸಿಡರ್ ಮಾಡಿದ್ರೆ, ನೀವು ಗ್ರೌಂಡ್ ಫುಲ್ ಪಾರ್ಕಿಂಗ್ ಬಿಟ್ಬಿಟ್ಟು ಅದ್ರ ಮೇಲ್ಗಡೆ 3 ಫ್ಲೋರ್ ಕಟ್ಟಿ. ದಯವಿಟ್ಟು ಇದು ಎಲ್ಲರಿಗೂ ಅಪ್ಲಿಕೇಬಲ್, ಆಲ್ ಓವರ್ ಕರ್ನಾಟಕ ಎಲ್ಲಾ ಎಸ್ಕಾಂಗಳಿಗೂ ಅಪ್ಲಿಕೇಬಲ್. ನಾಟ್ ಓನ್ಲಿ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಅಥವಾ ಪುರಸಭೆ, ಮಹಾನಗರ ಪಾಲಿಕೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. G+3 ಇರೋರು ಪಾರ್ಕಿಂಗ್ ನ ಫುಲ್ ಫ್ರೀ ಆಗಿ ಬಿಡಿ. G+2 ಇರೋರು ಪಾರ್ಕಿಂಗ್ ಅಲ್ಲಿ ನೀವು ಏನ್ ಬೇಕಾದ್ರೂ ಕಟ್ಟಬಹುದು. G+2 ಗೆ ಅಪ್ರೂವಲ್ ಇದೆ. ಮೇಲ್ಗಡೆ ಮಾತ್ರ ಟ್ಯಾಂಕ್ ರೂಮ್ ಮಾತ್ರನೇ ಕಟ್ಟಿ, ಇನ್ನೇನು ಕಟ್ಟಬೇಡಿ. ಅಲ್ಲೊಂದು ರೂಮ್ ಕಟ್ಟುವಂತ ಪ್ರಯತ್ನ ಬಹಳ ಜನ ಮಾಡಿದೀರಾ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸೇಫ್ಟಿಗೆ ನೀವು ಏನೇ ಯೋಚನೆ ಇದ್ರು ಮುಂದಿನ ನಿರ್ದೇಶನ ಅಥವಾ ಮುಂದಿನ ಆದೇಶದವರೆಗೂ ಕಾಯಿರಿ. ಸದ್ಯಕ್ಕೆ ಯಾವುದೇ ರೀತಿಯಾದ ಆತುರಗಳನ್ನ ಪಟ್ಟು
ಕೆಡ್ಸ್ಕೋಬೇಡಿ. ನಿಮ್ಮ ಮನೆಗಳಿಗೆ ದೀಪ ಬರ್ಲಿದಂಗ್ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ಇದೊಂದು ಜಾಗೃತಿ ಇರ್ಲಿ. ಇನ್ನು ಮುಂದೆ G+2 Steel+3 1200 ಚದರ ಅಡಿಗಳಿರುವಂತಹ ಮನೆಗಳಿಗೆ ಇನ್ನು ಮುಂದೆ ಸರ್ಕಾರದ ಆದೇಶದ ಮೇರೆಗೆ ಕರೆಂಟ್ ಕೊಡ್ತಾರೆ. ದಯವಿಟ್ಟು ನಿಮ್ಮ ಕರೆಂಟ್ಗಳನ್ನ ನೀವೆಲ್ಲರೂ ತಗೊಳ್ಳಿ. ಮತ್ತೆ ನೀವೆಲ್ಲ ಯಾರೆಲ್ಲ ಇವತ್ತಿನವರೆಗೂ ನಿಮ್ಮ ವಾಣಿ ಕರೆ ಮಾಡಿ ನಿಮ್ಮ ಬಾಧೆಗಳನ್ನ ತೋಡ್ಕೊಂಡಿದ್ದೀರಾ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರಾ, ನಿಮ್ಮ ಕಷ್ಟಗಳನ್ನ ಕೇಳುವಂತ ಪ್ರಯತ್ನ ನಮಗೂ ಆಗಿದೆ. ನಿಮ್ಮೆಲ್ಲರ ಜೊತೆಲೂ ಮಾತಾಡುವಂತ ಭಾಗ್ಯ ನನಗೆ ವಿಶೇಷವಾಗಿ ಕಲ್ಪಿಸ್ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ 1 ವರ್ಷ ನೀವು ಏನ್ ಕಣ್ಣೀರು ಸುರಿಸಿದ್ದೀರಾ, ಹೆಣ್ಮಕ್ಳು ವಿಶೇಷವಾಗಿ ತಾಯಂದ್ರು ತುಂಬಾ ಜನ ಫೋನ್ ಮಾಡಿ ಪಾಪ ನಿಮ್ಮ ಗೋಳುಗಳನ್ನ ಹೇಳ್ಕೊತಾ ಇದ್ರಿ, ಅರ್ಥ ಆಗುತ್ತೆ ಅಂತ ಗೋಳುಗಳಿಗೆ ಇವತ್ತೊಂದು ರಿಲ್ಯಾಕ್ಸೇಷನ್ ಸಿಕ್ಕಿದೆ, ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಹೋಗಿ ನಿಮ್ಮ ಕಾಂಟ್ರಾಕ್ಟರ್ಗಳ ಮುಖಾಂತರ, ದಯವಿಟ್ಟು ಕಾಂಟ್ರಾಕ್ಟರ್ಗಳಿಗೂ ಜೀವನ ತುಂಬಾ ಕೆಟ್ಟೋಗಿದೆ ಕಣ್ರಿ. ದಯವಿಟ್ಟು ಕಾಂಟ್ರಾಕ್ಟರ್ಗಳನ್ನ ಕೈ ಹಿಡೀರಿ. ಯಾಕಂದ್ರೆ ಅವ್ರಿಗೂ ಕುಟುಂಬಗಳಿದೆ, ಅವ್ರಿಗೂ ಮಕ್ಕಳಿದ್ದಾರೆ, ಅವ್ರಿಗೂ ಸಂಸಾರಗಳಿದೆ. ಆ ಸಂಸಾರಗಳು ಇವತ್ತು ಬೀದಿಗೆ ಬಂದು ನಿಂತಿದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ಯಾರು, ಆಮೇಲೆ ವಿಶೇಷವಾಗಿ ನಿನ್ನೆ ಜಾನ್ ಸರ್ ಹೇಳ್ದಂಗೆ ಯಾವ ಒಬ್ಬ ಅಧಿಕಾರಿ ಆಸೆ ಪಡ್ಬೇಡ್ರಿ. ನಿಮ್ ಕೈ ಮುಗಿದು ಕೇಳ್ತೀವ್ರಿ. ನಿಮಗ್ ಸಂಬಳಗಳು ಬರ್ತಾ ಇದೆ, ದಯವಿಟ್ಟು ಆ ಸಂಬಳಗಳು ತಗೊಂಡು ಬರೋ ಗಿಂಬಳಗಳನ್ನ ತಿನ್ಕೊಂಡು ನೆಮ್ಮದಿಯಾಗಿರ್ರಿ. ನಮ್ಮ ಹೊಟ್ಟೆಗಳ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕುವಂತ ಕೆಲಸ ಮಾಡ್ಬೇಡ್ರಿ ಪ್ಲೀಸ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ಬೇಡ, ದಯವಿಟ್ಟು ಮಾಡ್ಬೇಡಿ. ನಮ್ಮ ಕಾಂಟ್ರಾಕ್ಟರ್ಗಳ ಜೀವನ ಯಾವ ಪರಿಸ್ಥಿತಿ ಬಂದಿದೆ ಅಂತ ನನ್ನ ಜೊತೆಲಿ ನೇರವಾಗಿ ಬರ್ರಿ, ನಾನು ತೋರಿಸ್ತೀನಿ. ನಾನ್ ಹೇಳ್ತೀನಿ, ನನ್ ಕಷ್ಟನೇ 100 ನಾನು ಹೇಳಿದ್ರೆ ಮತ್ತೆ ಸಿಂಪತಿ ಕ್ರಿಯೇಟ್ ಮಾಡ್ದಂಗ ಆಗುತ್ತೆ. ನನ್ಗೆ ಹಂಗಾಗಿ ಹೇಳ್ಕೊಳಕ್ ಇಷ್ಟ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೂ ಸಂಸಾರಗಳಿದೆ, ನಮ್ದು ಪುಟ್ ಮಕ್ಕಳಿದ್ದಾರೆ, ನಮಗೂ ಅವುಗಳನ್ನ ಜೀವನ ಸಾಗಿಸ್ಬೇಕು, ಮತ್ತೆ ಅವಳು ಒಂದು ಬದುಕು ಕಟ್ಕೊಡ್ಬೇಕು ಅನ್ನೋ ಆಸೆ ಇದೆ. ನಾವು ನಿಮ್ಮಂಗೆ ಸಾಮಾನ್ಯರಲ್ಲ, ನಾವು ನಿಮ್ಮಂಗೆ ಮನುಷ್ಯರಲ್ಲ. ಯಾಕೆ ನಮ್ಮ ಮೇಲೆ ಕರುಣೆ ಇಲ್ವಾ, ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಾವು ಗುತ್ತಿಗೆ ಕೆಲಸ ಮಾಡ್ಕೊಂಡು ಒಂದಿಷ್ಟು ದುಡಿಮೆ ಮಾಡಿ ನಮ್ಮ ಮನೆಗಳನ್ನ ಸಾಕ್ಬೇಕು ಅಂತಿದೀವಿ. ಯಾರೋ ಒಂದಿಷ್ಟು ಜನ ಸೆಟಲ್ಡ್ ಆಗಿರ್ಬೋದು, ಆದ್ರೆ ನಾವ್ ಇನ್ನೂ ಯಾರು ಸೆಟ್ಲ್ ಆಗಿಲ್ಲ. ನನ್ನಂತವ್ರು ಸಾವಿರಾರು ಜನ ಗುತ್ತಿಗೆದಾರರು ಇವತ್ತಿಗೂ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಯಾರು ಕೆಲಸ ಹಿಡಿಯಕ್ ಹೋಗ್ಬೇಡಿ. ಕೆಲಸ ಹಿಡಿದು ನಿಮ್ಮ ಮಕ್ಕಳು, ಅತ್ತೆ, ಸೊಸೆ, ಮಾವ, ಬಾಮೈದನ್ಗೆ ಕೆಲಸ ಕೊಡ್ಬೇಡಿ ಸರ್. ದಯವಿಟ್ಟು ಸರ್, ಪ್ಲೀಸ್ ಎಲ್ಲರೂ ದಯವಿಟ್ಟು ಇನ್ನು ಮುಂದೆ ಗ್ರಾಹಕರೆಲ್ಲರೂ ನಿಮ್ಮ ಗುತ್ತಿಗೆದಾರರನ್ನ ಸಂಪರ್ಕ ಮಾಡಿ ನಿಮ್ಮ ಕರೆಂಟ್ ನ ನೀವು ಪಡ್ಕೊಳ್ಳಿ. ಇನ್ನು ಮುಂದೆ ಎಲ್ಲಾ ಭಾಗದಲ್ಲೂ 1200 ಚದರ ಅಡಿಗಳಿರುವಂತಹ ವಿಸ್ತೀರ್ಣಕ್ಕೆ ವಸತಿ ನಿವೇಶನಗಳಿಗೆ ವಿಶೇಷವಾಗಿ ಕರೆಂಟ್ ನ ಕೊಡ್ತಾರೆ, ಬೇರೆ ಯಾವ್ದಕ್ಕೂ ಕೊಡಲ್ಲ. ದಯವಿಟ್ಟು ಯಾವುದೇ ರೀತಿಯಾದ ತಪ್ಪುಗಳನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಆಮೇಲೆ ವಿಶೇಷವಾಗಿ ಎಲ್ಲಾ ಎಸ್ಕಾಂಗಳ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ತಾ ಇದ್ದೀವಿ ಸ್ವಾಮಿ, ಇಲ್ದಿದ್ವಲ್ಲ ನಾನ್ಸೆನ್ಸ್ ಪ್ರಶ್ನೆಗಳನ್ನ ಕೇಳಿ ಜನರನ್ನ ಡೈವರ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಕರೆಂಟ್ ಕೊಡಿ. 1200 ಚದರ ಅಡಿ ಕರೆಕ್ಟ್ ಆಗಿ ಓದಿ, ಆ ಆರ್ಡರ್ಸ್ ನ ಕರೆಕ್ಟ್ ಆಗಿ ಓದಿ. ಅದ್ರಲ್ಲಿ ಯಾವುದೇ ರೀತಿಯಾದ ಅಪ್ಲಿಕೇಬಲ್ಸ್ ಇಲ್ಲ. 1200 ಚದರ ಅಡಿಗಳಿಗೆ ಅವ್ರಿಗೆ ಬೇಕಾದಂತ ಮೂಲ ದಾಖಲಾತಿಗಳನ್ನ ಪಡ್ಕೊಂಡು ಅವ್ರಿಗೆ ಕರೆಂಟ್ ಕೊಡ್ಬೋದು. ಆಮೇಲೆ ಕ್ಷಮಿಸಿ, ತುಂಬಾ ಹೊತ್ತು ಅಂತ ಇದ್ದೀನಿ. ಲಾಸ್ಟ್, ಹುಬ್ಳಿ ಮತ್ತು ಧಾರವಾಡ, ಬೆಳಗಾಂ ಭಾಗದಲ್ಲಿ ಒಂದಿಷ್ಟು ಅಕ್ರಮ ಸಕ್ರಮ ಎನ್ನುವ ಅಸಮರ್ಪಕ ಹೆಸರನ್ನ ಇಟ್ಟು ಏನು ಇದು ಮಾಡಿದ್ದಾರೆ, ಲೇಔಟ್ಗಳನ್ನ ಮಾಡಿದ್ದಾರೆ. ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಮೂಲ ದಾಖಲಾತಿಗಳಿಲ್ಲ. ಅವ್ರಿಗೆ ಇರೋದು ಕೇವಲ ಏನು ಸೇಲ್ ಅಗ್ರಿಮೆಂಟ್ ಅಂತ ಇದೆ. ಆ ಸೇಲ್ ಅಗ್ರಿಮೆಂಟ್ ಅಡಿಯಲ್ಲಿ ಎಲ್ಲರೂ ಪಾಪ ತುಂಬಾ ಅವರು ದುಃಖದಲ್ಲಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಸೇಲ್ ಅಗ್ರಿಮೆಂಟ್ ಅಡಿಯಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ತುಂಬಾ ಜನ ಫೋನ್ ಮಾಡ್ತಾ ಇದ್ದೀರಾ. ನಿಮಗೋಸ್ಕರ ಅಷ್ಟೇ, ನೀವು ಕನಿಷ್ಠ ನಿಮ್ಮ ಮೂಲ ದಾಖಲಾತಿಗಳನ್ನ ಇಟ್ಕೊಂಡು ನೀವು ಕರೆಂಟ್ ನ ತಗೋಬೇಕು. ಇಲ್ಲಾಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಕರೆಂಟ್ ಸಿಗಲ್ಲ. ಹಂಗಾಗಿ ನೀವು ಯಾರನ್ನ ಕೇಳಿದ್ರು ವೇಸ್ಟ್. ಮೂಲ ದಾಖಲಾತಿಗಳನ್ನ ಸಿದ್ಧ ಮಾಡ್ಕೊಳ್ಳಿ, ಅದಾದ್ಮೇಲೆ ನಿಮ್ಗೆ ಕರೆಂಟ್ ಸಿಗುತ್ತೆ. ಇವತ್ತು ಇಲ್ಲಿವರೆಗೂ ನಿಮ್ಮ ವಾಣಿ ಜೊತೆಯಲ್ಲಿ ಮಾತಾಡಿದವರು ಮತ್ತು ನಿಮ್ಮ ವಾಣಿ ಜೊತೆಯಲ್ಲಿ ನಿಂತವರು, ನಿಮ್ಮ ವಾಣಿ ಜೊತೆಯಲ್ಲಿ ಜೊತೆಯಾಗಿ ಸೇರಿದವರು, ಒಂದಿಷ್ಟು ಪ್ರತಿಭಟನೆಗಳಿಗೆ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಇವತ್ತಿನ ಈ ಶುಭ ಸುದ್ದಿ ಎಲ್ಲರಿಗೂ ತಿಳಿಸಿ. ನಿಮ್ಮ ವಾಣಿ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೆಲಸ ಸಿಗ್ಲಿ, ಎಲ್ಲರಿಗೂ ಮನೆ ಕಟ್ಟಿದ್ರೆ ಕರೆಂಟ್ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.